ಅಪ್ಪಯ್ಯನವರ ಸಮಾಧಾನ ಕೂತ್ಕೊಳ್ರಪ್ಪ. ಹರೀಶನ್ ಎಲ್ಲ ಹೋಗ್ಬೇಕಾಯ್ತಂತ ನಾನು ಅವಕಾಶ ತಗೊಂಡಿದ್ದೀನಿ. ಅಪ್ಪಯ್ಯ, ನಮ್ಮ ಅಮ್ಮನಾಣೆ ನಾವೆಲ್ಲ ಮಾಡೋದು ಎಣ್ಣೆ ಜಾನರೇ, ಅದರಲ್ಲೇ ಒಳ್ಳೇದನ್ನೇ ಹೇಳ್ತೀವಿ. ವಾಟ್ ಎಣ್ಣೆ ಲೀಟ್ರ್ ನೀನು ನಂಚ್ಕೊಂಡೆ ಚಟ್ನಿ ಇದ್ಬಿಟ್ರೆ ಇಡೀ ಪ್ರಪಂಚ ನಾನು ಪಂಚ ಸುತ್ಕೊಂಡ್ಬಿಡ್ತೀನಿ ನಮ್ಮ ಅಮ್ಮನಾಣೆ. ಒಂದು ಚುಟ್ಕು ನಾಟಕವನ್ನು ಮಾಡೋಣ. ಅಪ್ಪಯ್ಯ, ನಮ್ಮ ಅಮ್ಮನಾಣಿ ನಡುವೆ ಮಾತಾಡದೆ ಬಿಟ್ಬಿಟ್ಟಿನಿ ಅಪ್ಪ. ಯಾಕಂದ್ರೆ ಒಂದು ಮಾತಾಡಿದ್ರೆ 16 ಆಗ್ತದಪ್ಪ. ಯಾಕಂದ್ರೆ ಅಮ್ಮನ ಪಾರ್ವತಮ್ಮನ ಮಗಳು ಬೈತಾ ಇದ್ಲು, ಮುಂದೆ ನೀನು 3 ಹೊತ್ತು ಮೊಬೈಲ್ ತಿಳ್ಕೊಂಡು ಕೂತಿರ್ತೀವಿ, ಒಂದು ಪಂಗನಲ್ಲ ಪಾಠನಲ್ಲ ಅಂತ ಬೈತಾ ಇದ್ಲು. ನಾನು ಅಮ್ಮನ ಬೈದ್ಬಿಟ್ಟು ಏನ್ ಹೆಣ್ಮಗು ನಂಗೆ ಬೈತಾ ಇದ್ಯಾ ಅಂತ ಹೇಳ್ಬಿಟ್ಟು ಆ ಮಗು ಕೂರಿಸ್ಕೊಂಡು ಹಂಗಲ್ಲಮಯ್ಯ, ಸಿಕ್ಕಿದ ಕೆಲಸ ಎಲ್ಲ ಮಾಡ್ಬೇಕು, ಮನೆಗೆ ಎಲ್ಲಾರನ್ನು ಚೆನ್ನಾಗಿ ಭಾವಿಸ್ಬೇಕು, ಭಾವನೆಗಳು ಮುಖ್ಯಮಯ ಅಂತ ಹೇಳ್ಬಿಟ್ಟು ಬಂದ್ಬಿಟ್ನಪ್ಪ. 3 ದಿವ್ಸಕ್ಕೆ ಅವ್ರ ಭಾವನ ಜೊತೆ ಓಡಾಡ್ಬಿಟ್ಟಾಳೆ. ನಾನು ಭಾವನೆಗಳೇ ಮುಖ್ಯ ಅಂತ ಹೇಳಿ ಬನ್ಯ ಆ ರುಗ್ಮುಂಡೆ ಭಾವನೆ ಮುಖ್ಯ ಅಂತ ಭಾವನೆ ಓಡಾಡ್ಬಿಟ್ಟಪ್ಪ. ಅವ್ರ ಅಮ್ಮನ ಕೇಳಿದಂತೆ ಯಾರು ಹೇಳ್ಕೊಟ್ಟಿದ್ನಿ ಅಂದ್ರೆ ಮಂಜಣ್ಣ ಅಂತ ಹೇಳಿ. ಈಗ ಇದಕ್ಕೆ ನಾನು ಮಾತಾಡಕ್ಕೆ ಹೋಗಲ್ಲಪ್ಪ. ನಮ್ಮ ಅಮ್ಮನಾಣ ನಾನು ನಮ್ಮೂರು ಶಂಕರ್ನ ಅಶ್ವತ್ ಕಟ್ ಮೇಲೆ ಕೂತ್ಕೊಂಡು ತೂಗಿಸ್ತಾ ಇದ್ದೆ. ಯಾಕಪ್ಪ ಹೆಂಗ್ ತೂಗಿಸ್ತಾ ಇದೆಯಾ ಅಂತಂದು, ಅಣ್ಣ ಶುಗರ್ ಬಂದ್ಬಿಟ್ಟದೆ ಅಣ್ಣ. ನಾನು ಯಾವ್ದಾದ್ರು ಶುಗರ? ಬೆಳಿಗ್ಗೆ 4:15 ಬ್ರಾಹ್ಮಿ ಮುಹೂರ್ತದಾಗ ಇದ್ದಾಳ, ಎದ್ದೋ 1 ಗಂಟೆ ಬೆವರು ಸುರಿಸಿ ವ್ಯಾಯಾಮ ಮಾಡ, ಶುಗರ್ ಎಲ್ಲ ಓಡೋಗ್ಬಿಡ್ತದೆ ಅಂತಂದೆ. ಅಷ್ಟೇ ಅಪ್ಪ ನಾನು ಹೇಳ್ಕೊಟ್ಟಿದ್ದ. ಪಾಪ ಮುಂಡೆ ಮಗ ದಿನ 4 ಗಂಟೆ 8ರಿಂದ ಬಿಡ್ಸಲ್ಲ. ಅಮ್ಮಯ್ಯ ಮುಂಜಾನೆ ಏನೋ ಹೇಳೋನು, ಅಮ್ಮಯ್ಯ ಮುಂಜಾನೆ ಏನೋ ಹೇಳೋನು, ನಾನು ಬೆವರು ಸುರಿಸಿ ವ್ಯಾಯಾಮ ಮಾಡು ಅಂತ ಹೇಳಿದ್ದೆ. ಆ ಪಾಪ ನನ್ನ ಮಗನ ದೇನ ಅರ್ಥ ಮಾಡ್ಕೊಂಡು ದಿನ 4 ಗಂಟೆ 8ರಿಂದ ಬಿಡ್ಸಲ್ಲ. ಆಯಮ್ಮನ್ ನಮ್ಮ ಮನೆಗಂಟ ಹುಡ್ಕೊಂಡು ಬಂದ್ಬಿಟ್ಟಾಳೆ. ಲೋಪರ್ ಮುಂಡೆ ಮಗನೇ ನಿನ್ ಮಕ್ಕಳ ಚೆರಾಕ ಗಬ್ಬಾದಿಗೆ ಹೇಳ್ಕೊಟ್ಟಿದ್ದು, ಗಬ್ಬುದಿಗೆ ಹೇಳ್ಕೊಟ್ಟಿದ್ದೆ ನಮ್ಮ ಯಜಮಾನಕ ದಿನ 4 ಗಂಟೆಗೆ ಬಿಡಿಸ್ತಾನ ಅಂತ. ನಮ್ಗೆ ಅದಕ್ಕೆನಪ್ಪ ಅವತ್ತಿಂದ ಮಾತಾಡೋದು ಬಿಟ್ಬಿಟ್ಟು ನಮ್ಮ ಅಮ್ಮನಾಡಿ ದೇವರಾಣಪ್ಪ, ನಮ್ಮ ಮಂದೇವ್ರ ನಂದೀಶ್ವರ ಇಲ್ಲ ನಂದಿ ಪಕ್ಕ. ನನ್ಗೆ 45 ವರ್ಷ ಇನ್ನೂ ಜಾಸ್ತಿ ಆಗಿದ ಆಗಿರ್ತದೆ. ಗಂಡಸರು ಹೆಂಗಸರು ಮುಚ್ಚಿಕೊಳ್ಳಲ್ಲ, ನಾ ಮುಚ್ಚಿಕೊಂಡಿದ್ದ. ನನ್ನ ಏನು ಮಾಡೋದು, ಯಾರು ಎಣ್ಣೆ ಕೊಡ್ತಾ ಇಲ್ಲ ಪಾಪ ನನ್ನ ಮಕ್ಕಳು ರೈತರ್ಕ. ದೇವರಾಣಪ್ಪ ಕಾದು ಕೆಂಡಾಗಿರ್ಬಿಟ್ಟಿದ್ದು ನಮ್ಮ ಅಮ್ಮನ ಹೆಂಚು ಮೇಲೆ ಕೂತ್ಕೊಂಡ್ಬಿಟ್ಟಿದ್ದೀನಿ. 45 ವರ್ಷ ಬಾಜಾಗಿರ್ಬಿಟ್ಟದು. ಇಲ್ಲಿ ಅದ್ಯಾವುದೋ ಒಂದು ಆಂಟಿ ಅಂತ ಹುಡುಗಿ ದಿನ ಬಸ್ಸು ಕಾಯ್ತಾ ಇರ್ತಾಳೆ. ಆ ಹುಡುಗಿ ಲೈನ್ ಆಗ್ತಾ ಇದ್ವಿ, ನೋಡೋಣ ಏನಾಗ್ತದ ಏನೋ. ಸರಿ ಸರಿ ಸಾಕಾಗ್ತದೆ. ಯಾವ ಊರು? ಕೋಲಾರ. ನೋಡಕ್ ಸಾಕಾತ ಕಾಣಿಸ್ತಾ ಇದೆ. ಏನ್ ತಿನ್ನೋದು ಹೊಟ್ಟೆಗೆ ನೀವು? ಅನ್ನ ಅನ್ನ ತಿನ್ನೋರು ಹಿಂಗಿರಲ್ಲ. ಸಗಣಿ ತಿಂತೀನಿ. ಅನ್ಕಂಡು ಸಗಣಿ ಅಂತ ತಿನ್ನೋನು. ಅದಕ್ಕೆ ಇರ್ಬೇಕು ಒಂದು ಟ್ರ್ಯಾಕ್ಟರ್ ಲೋಡು ಸಗಣಿ 8,000 ರೂಪಾಯಿ ಆಗಿರ್ತದಪ್ಪ. ಹೌದಾ? ಸಗಣಿ ನೀವು ಹೆಂಗ್ ತಿನ್ನೋದು? ಪ್ಲೇಟ ಇಕ್ಕೊಂಡು ತಿಂತೀರಾ ಇಲ್ಲ ಹಸು ಇಕ್ಕವಾಗ ಹೋಗಿ ಹಿಡ್ಕೊಂಡು ಗಬ ಗಬ ಅಂತ ತಿನ್ಬಿಡ್ತೀವಿ? ಹೆಂಗೆ ನೋಡ, ಇದು ಕೆರಗಳು, ಹೊಸಾವು, ಚರುಮು. ಸಾಕಾಗ ಎಷ್ಟು ಕೊಟ್ರೆ? 3,000. 3,000 ಜಾಸ್ತಿ ಕಾಸುಗಳೇ ಕೊಟ್ಬಿಟ್ಟಿದ್ರಿ. ಕಾಲ್ ಕೆಂಕ ಹಾಕೋಣ ತಲೆ ಕೇಳ್ಬೇಕಾಗಿ ಸಾಕಾತಾಯಿಲ್ಲ. ಚರಮದವ್ ಅಂತೆ, ಚರಮದವ್. ನಾನ್ ನೋಡ್ತೀವಿ ಚರಮದವ. ನಾನು ಆ ಕಾಲದಾಗೆ ಚರ್ಮವಾದ್ಯಗಳ ಪ್ರವೀಣ. ಡೋಲು ಡಕ್ಕ ಡಬ್ರಿಗೆಲ್ಲ ಭಾಷೆ ಹಾಕ್ತಿದ್ವಿ ನಮ್ಮ ಅಮ್ಮನಾಳೆ. ಹೌದೌದೌದು. ನಮ್ಮ ಅಪ್ಪನ ಯಾರು ಗೊತ್ತಾ ನಿಮ್ಗ? ಇದು ಆಕ್ಚುಲಿ ಇದು ಬೇಕಾಗಿರೋದು.
ಅವರಪ್ಪನ್ ನನಗೆ ಏನಪ್ಪ ಗೊತ್ತು ಯಾರಂತ ಕೇಳ ಹರೀಶಣ್ಣ ನಿಂಗೆ ಗೊತ್ತಾ? ನೀನ್ ಅವರಪ್ಪನ ಅಲ್ಲ, ನಾನಂತೂ ಅಲ್ಲ. ನಿಂಗೆ ಅಷ್ಟು ಡೌಟ್ ಇದ್ರೆ ನಿಮ್ಮ ಅಮ್ಮನ್ ಕೇಳಬೇಕಾಗಿತ್ತು, ನನ್ನೇ ಕೇಳ್ತಾ ಇದ್ದೀನಿ. ಹೌದಾ? ಸಾಯಂಕಾಲಕ್ಕೆ ಮನೆಗೆ ಹೋದ್ಮೇಲೆ ಕೇಳ್ತೀನಿ. ಇಷ್ಟಕ್ಕೂ ನೀನ್ ಯಾಕೆ ಒಂದ್ ತಿಂಗಳಿಂದ ನನ್ನ ಪಾಲ ಮಾಡ್ಕೊಂಡ್ ಬರ್ತಾ ಇರೋದಾ? ಪಾಲ ಏನೋ ಮಾಡ್ತಾ ಇದ್ದೀನಿ, ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಇಲ್ಲ. ನೋಡ್ರಿ ಏನೋ ಮನಸ್ಸು ಮಾಡ್ರಿ, ನನಗೂ 45 ವರ್ಷ ಆಗಿದೆ, ಕಾದು ಕೆಂಡಾಗಿ ಹೋಗ್ತಿದ್ದೀನಿ. ನೀವೊಂಥರ ಹಳೆ ಕಾಲ ಬಂಗಾರದ ಒಡೆಯು ಉರಿಸಿ ತಿಕ್ಕಿದಂಗೆ ಕಾಣಿಸ್ತಾ ಇದ್ದೀವಿ. ನಮ್ಮ ಅಮ್ಮಣ್ಣೆ, ನಾವಿಬ್ಬರು ಮನಸ್ಸು ಮಾಡಿದ್ರೆ ಈ ಪ್ರಪಂಚಕ್ಕೆ ಏನಾದ್ರೂ ಒಂದು ಸಣ್ಣದೊಂದು ಕೊಡುಗೆ ಕೊಡ್ಬೋದೇನೋ. ಕೊಡ್ಬೋದು. ಇವಾಗ ನೀನ್ ಹಿಂಗೆ ತಲೆ ತಿಂತಾ ಇದ್ರೆ ಈ ಚಿಕ್ಕಬಳ್ಳಾಪುರ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಟ್ಬಿಟ್ಟು ಬಂದ್ಬಿಡ್ತೀನಿ. ಪೊಲೀಸ್ ಸ್ಟೇಷನ್ ಹಾ ಕೊಡು. ಪೊಲೀಸ್ ಸ್ಟೇಷನ್ ಎಲ್ಲ ನಮ್ಮ ಶಿಡ್ಡಕ್ರೆ ಇರೋದು. ಏನ ಗಲಾಟೆ ಅಂದ್ರೆ ಬಿಡಿಸ್ಕೊಂಬರಕ್ ನಮ್ಮ ಹರೀಶಣ್ಣಿಲ್ಲ, ಸ್ಟ್ರೈಕ್ ಮಾಡ್ಬಿಟ್ಟು ಹಸು ಶಾಲೆ ಹಾಕ್ಯಂಬಂದ್ಬಿಟ್ಟು ನಮ್ಮ ಹುಡುಗನ ಏನು